ಕೂಂಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯು ಈ ಬಾರಿ ದಸರಾ ಜಂಬೂ ಸವಾರಿ ಮೆರವಣಿಗೆಯನ್ನು ಬಹಳ ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾನೆ. ಇದರ ಜವಾಬ್ದಾರಿಯನ್ನು ಅಂದರೆ ಇಡೀ ಆನೆಗಳ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತಿದ್ದಂಥ DCF ಪ್ರಭುಗೌಡರ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೇನೆ. ಸರ್, ಹೇಗೆ ಅನಿಸ್ತಿದೆ ಸರ್? ಯಾಕಂದರೆ ಬಹುದೊಡ್ಡ ಜವಾಬ್ದಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತನ್ನುವಂಥದ್ದು ಹೇಗೆ ಅನಿಸ್ತು ಸರ್? ಹೌದು, ನಾಡಹಬ್ಬ ದಸರಾ 2025 ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ನಮ್ಮ ಮಾವುತ ಕಾವಡೀಸು ಎಲ್ಲರೂ ಕೂಡ ಸೇರಿ ಒಂದು ಒಳ್ಳೆ ಇದನ್ನು ದಸರಾನ ನಾವು ಮಾಡಿದ್ದೀವಿ ಅಂತ ಹೇಳ್ಬೋದು. ಸರ್, ಅಭಿಮನ್ಯು ಬಗ್ಗೆ ತಾವು ಹೇಳೋದಾದ್ರೆ ಸರ್, 6ನೇ ಬಾರಿಗೆ ಯಶಸ್ವಿಯಾಗಿ ಜಂಬೂ ಸವಾರಿ ನಡೆಸ್ಕೊಟ್ಟಿದ್ದಾನೆ. ನಿರಾಯಾಸವಾಗಿ ಎಲ್ಲಿ ತಲುಪಬೇಕಿತ್ತು ಅಲ್ಲಿ ತಲುಪಿದ್ದಾನೆ. ಹೇಗೆ ಅನಿಸುತ್ತೆ ಸರ್? ಖುಷಿ ಆಗುತ್ತೆ. ಇಟ್ಸ್ 55-60 ದಿನ ನಾವು ಪ್ರಾಕ್ಟೀಸ್ ಮಾಡಿ ಒಂದು ಶ್ರಮ ನಿನ್ನೆ ಅದು ಫಲ ಕೊಟ್ಟಾಗ ಎಲ್ಲರಿಗೂ ಕೂಡ ಖುಷಿ ಆಗುತ್ತಲ್ಲ, ಅದೇ ಥರ ನಮಗೂ ಕೂಡ ಖುಷಿಯಾಗಿದೆ. ಸರ್, ಬಹುದೊಡ್ಡ ವಿಚಾರ ಅಂತಂದರೆ ಮಾವುತ ಕಾವಾಡಿಗಳು ಈ ಅರಣ್ಯ ಇಲಾಖೆಯಲ್ಲಿ ಆನೆಗಳನ್ನು ಪಳಗಿಸುವಂಥ ನಿಟ್ಟಿನಲ್ಲಿ ಇಡೀ ದೇಶದಲ್ಲೇ ಕೂಡ ಪ್ರಮುಖ ಸ್ಥಾನದಲ್ಲಿರುವಂಥದ್ದು. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಹೌದು, ಕರ್ನಾಟಕ ಇಡೀ ದೇಶದಲ್ಲೇ ಮತ್ತೆಲ್ಲ ಇಡೀ ಪ್ರಪಂಚದಲ್ಲೇ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟೊಂದು ದೊಡ್ಡ ಎನಿಮಲನ್ನು ಪಳಗಿಸಿ ಅದನ್ನು ನಮ್ಮ ಒಬ್ಬ ಮಾವುತ ಒಬ್ಬ ಮನುಷ್ಯ ಹೇಳುವಂಥ ಮಾತನ್ನು ಕೇಳುತ್ತೆ ಅಂತ ಅನ್ನೋ ಹಾಗಿದ್ರೆ, ಸೊ ಅಂಥ ಚಾಣಾಕ್ಷತನ ನಮ್ಮ ಮಾವುತರಲ್ಲಿದೆ ಅಂದರೆ ನಾವು ಪ್ರಶಂಸನೆ ಆದಂಥ ಇದನ್ನೇ ಅದು. ಹಾಗಾಗಿ ಅಂಥ ಸ್ಕಿಲ್ಲು ನಮ್ಮ ಅರಣ್ಯ ಇಲಾಖೆಯಲ್ಲಿ ಅವರು ನಮ್ಮ ಸಿಬ್ಬಂದಿಗಳು ಇಟ್ಕೊಂಡಿದ್ದಾರೆ. ಮತ್ತು ಅವರನ್ನು ನಾವು ಗುರುತಿಸಿ ಕೂಡ ಅವರಿಗೆ ಎಂಪ್ಲಾಯ್ಮೆಂಟನ್ನು ಕೊಟ್ಟು, ಸೊ ಅರಣ್ಯ ಇಲಾಖೆ ಅಂತ ಇದು ಒಂದೇ ಅಲ್ಲ, ದಸರಾ ಅಂತಲ್ಲ, ನಮಗೆ ಇವನ್ ಕೂಡ ಮಾನವ ವನ್ಯಜೀವಿ ಸಂಘರ್ಷ ತಡೆಯೋದು ಕೂಡ ನಮಗೆ ಮೇನ್ ಅದು. ಸೊ ಹಾಗಾಗಿ ಅದರಲ್ಲಿ ಕೂಡ ಇವು ಆನೆಗಳು ಭಾಗವಹಿಸ್ತವೆ. ಇಲ್ಲಿಂದ ಹೊರಟ ತಕ್ಷಣ ಎಲ್ಲೆಲ್ಲಿ ಕಾರ್ಯಾಚರಣೆಗಳಿದಾವೆ, ಈಗ ಹುಲಿ ಹಿಡಿಯೋದಿರಲಿ ಅಥವಾ ಆನೆ ಹಿಡಿಯೋದಿರಲಿ, ಪುಂಡಾನೆಗಳನ್ನು ಹಿಡಿಯೋದಿರಲಿ, ಅವುಗಳನ್ನೆಲ್ಲನೂ ಹೋಗಿ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾವೆ. ಸರ್, ಪ್ರಮುಖವಾಗಿ ಸರ್, ಈ ಬಾರಿ ಹೊಸದಾಗಿ 3 ಆನೆಗಳು ಬಂದರೂ ಕೂಡ ಆ ಎಲ್ಲ ಆನೆಗಳನ್ನು ಕೂಡ ನೀವು ಮಹೋತ್ಸವದಲ್ಲಿ ಭಾಗಿಯಾಗುವಂತೆ ಮಾಡಿದ್ರಿ. ಅದರ ಬಗ್ಗೆ ಯಾವ ಕಾನ್ಫಿಡೆನ್ಸ್ ಇತ್ತು ಸರ್ ನಿಮಗೆ? ಯಾಕಂದರೆ ಮೊದಲ ಬಾರಿಗೆ ಭಾಗವಹಿಸಿದಂಥ ಆನೆಗಳು ಕೂಡ ಇದ್ವು. ಕಾನ್ಫಿಡೆನ್ಸ್ ನನ್ನ ಮಾವುತ ಕಾವಡೀಸ್ ಕೊಟ್ಟಿದ್ದಾರೆ. ಆ ಕಾನ್ಫಿಡೆನ್ಸ್ ನಮಗೆ ಮತ್ತು ಆನೆಗಳ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಮತ್ತು ಅದನ್ನು ಪ್ರಿಪೇರ್ ಮಾಡಿರುವಂಥ ಇದಿದೆಯಲ್ಲ, ಏನು ವೇ ಇದೆಯಲ್ಲ, ಸೊ ಅವುಗಳಿಗೆ ಸ್ಟ್ರೆಸ್ಸನ್ನು ನಾವು ಚೆಕ್ ಮಾಡ್ತೀವಿ. ಎವ್ರಿ ವೀಕ್ ನಾವು ಇದನ್ನು ಸ್ಟ್ರೆಸ್ ಚೆಕ್ ಮಾಡ್ತೀವಿ. ಕೊನೆಯದಾಗಿ ಸರ್, ಸಾಕಷ್ಟು ಒತ್ತಡಗಳು ಇದ್ದರೂ ಸಹ ನಿಮ್ಮ ಮಾವುತ ಕಾವಾಡಿಗಳು ಮತ್ತು ನಿಮ್ಮ ಇಡೀ ಅರಣ್ಯ ಇಲಾಖೆ ಸರ್ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ವಾಹಿನಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರಭುಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಮಹಾದೇವ ಸ್ವಾಮಿ ಕುರುಣಗಲ, ರಾಜ್ಯಧರ್ಮ TV, ಮೈಸೂರು.